ನಮ್ಮ ಬಗ್ಗೆ ನಾವು ಬಹಳ ತಿಳ್ಕೊಂಡ್ಬಿಟ್ರೆ ಅವೆಲ್ಲ ತಲೆಗೆ ಬರ್ತದೆ. ನನಗೆ ಒಂದು ಅಕ್ಕಮಾದೇವಿ ವಚನ ನೆನಪಾಗ್ತದೆ. ಈ ದೇಹ ಅಂದ್ರೆ ಏನು ಅಂತ ಹೇಳ್ತಾಳು. ಮೂತ್ರದ ಮಡಿಕೆ, ಎಲವಿನ ತಡಿಕೆ, ಚರ್ಮದ ಹೊದಿಕೆ. ಇದು ಎಲ್ಲರೊಳಗೂ ಇದೆ. ನೀವು ಎಷ್ಟೇ ಜನಪ್ರಿಯರಿರ್ಲಿ, ನೀವು ಕೊನೆಗಿರೋದು ನಿಮ್ ದೇಹ ಇಷ್ಟೇ. ನೀವು ಎಷ್ಟೇ ಮೇಕಪ್ ಮಾಡ್ಕೊಡ್ರಿ, ಕೊನೆಗೆ ವಯಸ್ಸಾದ್ಮೇಲೆ ಕಾಣೋದು ಇಷ್ಟೇ. ನಿಮ್ಮ ಹತ್ರ ಬೇಕಾದಷ್ಟು ಹಣ ಇರ್ಲಿ, ಸಂಪತ್ತಿರ್ಲಿ, ನೀವು ಉಣ್ಣೋದು ಒಂದು ಹಿಡಿ ಅಕ್ಕಿ ಅಥವಾ 2 ರೊಟ್ಟಿ, ನಮ್ಮ ಹುಬ್ಬಳ್ಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಷ್ಟೇ. ನೀವು ಬೇಕಾದ್ರೆ ದೊಡ್ಡ ಮಹಲ್ ಕಟ್ಟಿಸ್ಬೋದು, ನೀವು ಮರ್ಕೊಳ್ಳೋದು 6 ಅಡಿ ಬೈ 3 ಅಡಿ ಒಂದು ಹಾಸಿಗೆಯಲ್ಲಿ ಅಷ್ಟೇ. ನಿಸರ್ಗ ನಮಗೆ ಎಷ್ಟೇ ಹೆಚ್ಚು ಕೊಟ್ಟರು ಸಹಿತ ಅದನ್ನ ಅರ್ಗಿಸ್ಕೊಳ್ಳೋ ತಾಕತ್ ಕೊಟ್ಟಿರೋದು ಇಷ್ಟೇ. ಎಲ್ರಿಗೂ ಇಷ್ಟೇ. ಯಾರು ಬಹಳ ಶ್ರೀಮಂತರು ಇದ್ದ ತಕ್ಷಣ ಅವ್ರಿಗೆ ಬಹಳ ತಾಕತ್ ಕೊಟ್ಟಿರೋದಿಲ್ಲ. ನಿಸರ್ಗ ಕೊಡುವುದೇ ಇಷ್ಟು. ಅದೇ ತರ ನಿಸರ್ಗ ಕೊಡೋದು 24 ಗಂಟೆ ಮಾತ್ರ ಎಲ್ಲರಿಗೂ. ಯಾರು ಬಹಳ ಶ್ರೀಮಂತರು, ಬಹಳ ಚೆನ್ನಾಗಿದ್ದಾರೆ, ಬಹಳ ಅಚೀವ್ ಮಾಡಿದ್ರೆ 48 ಅವರ್ ಪರ್ ಡೇ ಇರುದಿಲ್ಲ. ಸೊ ನಮಗೆ ನಿಸರ್ಗ ಒಂದು ಚೌಕ